ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಜ್ಯೋತಿಕಾ ಇಷ್ಟು ದಿನ ಮೆರಿತಾ ಇದ್ಲು. ಜ್ಯೋತಿಕಂಗೆ ಸರಿಯಾಗಿ ಏಟ್ ಬಿದ್ದಿದೆ. ಇನ್ನೇನು ಜ್ಯೋತಿಕಾ ಬೀದಿ ಪಾಲಾಗುವ ಸಮಯ ಬಂದೇ ಬಿಟ್ಟಿದೆ. ಹಾಗಾದ್ರೆ ಜ್ಯೋತಿಕಾ ಬಗ್ಗೆ ಸತ್ಯ ಏನ್ ಗೊತ್ತಾಯ್ತು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ, ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಿದ್ದು ಮತ್ತೆ ಶಾರದಾ ರೆಸ್ಟೋರೆಂಟ್ ಗೆ ಈ ಕಡೆ ಜ್ಯೋತಿಕಾ ಬರ್ತಾಳೆ. ಆಲ್ರೆಡಿ ಸ್ವಲ್ಪ ಕಸ್ಟಮರ್ಸ್ ಬಂದು ಸಿದ್ದು ಶಾರದಾ ಹೋಟೆಲ್ ಅಲ್ಲಿ ತಿಂಡಿ ಕೂಡ ತಿಂತಿರ್ತಾರೆ. ಶಾರದಾ ಮಾಡಿರುವ ಆ ತಿಂಡಿನ ತಿನ್ಬಿಟ್ಟು ಕಸ್ಟಮರ್ಸ್ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ಈ ಜ್ಯೋತಿಕಾ ಎಂಟ್ರಿ ಆಗ್ಬಿಟ್ಟು ಟಿಫನ್ ಬೇಕು ಅಂತ ಹೇಳ್ಬಿಟ್ಟು ಕುತ್ಕೋತಾಳೆ. ಈ ಕಡೆ ಜ್ಯೋತಿಕಾ ನೋಡ್ಬಿಟ್ಟು ಸಿದ್ದು ಮತ್ತೆ ಶಾರದಾಂಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಮತ್ತೆ ಏನಾದ್ರೂ ತಲೆ ಹರಟೆ ಮಾಡೋಕ್ ಬಂದಿದ್ದಾಳೇನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಜ್ಯೋತಿಕಾ ಬಂದ ತಕ್ಷಣ ಮೆನುನ ಕೂಡ ತಗೊಂಡು ಹೋಗಿ ಕೊಡ್ತಾಳೆ ಈ ಕಡೆ ಶಾರದಾ. ಅದರಲ್ಲಿ ಒಂದು ಉಪ್ಮಾ ಬಿರಿಯಾನಿ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಆ ಒಂದು ಟಿಫನ್ ನ ಆರ್ಡರ್ ಮಾಡ್ತಾಳೆ. ಇನ್ನೇನು ಟಿಫನ್ ನ ಕೂಡ ತಗೊಂಡು ಹೋಗಿ ಕೊಡ್ತಾಳೆ. ಜ್ಯೋತಿಕಾ ತಿಂದ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ತಿಂದಾಳೆ. ತಿಂದ್ಬಿಟ್ಟು ಥೂ ವ್ಯಾಕ್, ಏನಿದು ಇಷ್ಟು ಕೆಟ್ಟದಾಗ ಮಾಡಿದಿರಲ್ಲ, ಈ ತಿಂಡಿನ ನಮ್ಮನೆ ನಾಯಿ ಕೂಡ ತಿನ್ನೋದಿಲ್ಲ, ಥೂ ಥೂ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ರಂಪಾಟ ಮಾಡ್ತಿರ್ತಾಳೆ. ಅಲ್ಲೇ ಇರುವಂತ ಹಲವಾರು ಕಸ್ಟಮರ್ಸ್ ಗಳು ಇವಳಿಗೆ ಏನಾಗಿದೆ, ಟಿಫನ್ ಇಷ್ಟೊಂದ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಒಬ್ರಿಗೊಬ್ರು ಮಾತಾಡ್ಕೊತಿರ್ತಾರೆ. ಆದ್ರೆ ಈ ಕಡೆ ಜ್ಯೋತಿಕಾ ಬೇಕು ಅಂತಾನೆ ಸಿದ್ದು ಶಾರದಾಗೆ ತೊಂದರೆ ಕೊಡ್ಬೇಕು ಅಂತಾನೆ ಬಂದಿರ್ತಾಳೆ. ಆದ್ರೆ ಈ ಕಡೆ ಸಿದ್ದುಗೆ ಜ್ಯೋತಿಕಾ ಮೇಲೆ ತುಂಬಾನೇ ಕೋಪ ಬರ್ತಿರುತ್ತೆ. ಜ್ಯೋತಿಕಾ, ನೀನ್ ಏನಕ್ ಬಂದಿದ್ಯಾ ಇಲ್ಲಿ? ಟಿಫನ್ ಮಾಡಕ್ ಬಂದಿದ್ಯಾ ಇಲ್ಲ ಎಲ್ಲ ಕೆಡ್ಸೋದಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ನಾನು ಟಿಫನ್ ಮಾಡಕ್ಕೆ ಬಂದಿದ್ದು. ಛೀ, ಇಷ್ಟೊಂದ್ ಕೆಟ್ಟದಾಗಿದೆ, ನಾನಂತೂ ಸುಮ್ನೆ ಇರಲ್ಲ. ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತೀನಿ, ಪಬ್ಲಿಕ್ ಮಾಡ್ತೀನಿ. ಇಂತ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಇಷ್ಟು ಕೆಟ್ಟದಾಗಿ ಫುಡ್ ಸಿಗ್ತಾ ಇದೆ ಅಂತ ಒಬ್ರು ಕಸ್ಟಮರ್ ನಿಮ್ಮ ಹೋಟೆಲ್ ಕಡೆ ರೆಸ್ಟೋರೆಂಟ್ ಕಡೆ ಬರಬಾರ್ದು, ಆತರ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲ ಪಬ್ಲಿಕ್ ಮಾಡ್ತೀನಿ ಅಂತ ಈ ಕಡೆ ಜ್ಯೋತಿಕಾ ಎಗರಾಡ್ತಿರುವಾಗ ಈ ಕಡೆ ಶಾರದಾಂಗೆ ಸಿಕ್ಕಾಬಟ್ಟೆ ಭಯ ಆಗ್ತಿರುತ್ತೆ. ಅಲ್ಲ ಜ್ಯೋತಿಕಾ ಅವ್ರೆ, ನನ್ ಮಾತ್ ಕೇಳಿ, ಆತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂದಾಗ ಈ ಕಡೆ ಸಿದ್ದು ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಶಟಪ್ ಜ್ಯೋತಿಕಾ, ಏನ್ ಹೇಳ್ತಿದ್ಯಾ? ಎಲ್ಲ ಕಸ್ಟಮರ್ಸ್ ಕೂಡ ಹಾಳ್ ಮಾಡಕ್ಕೆ ಅಂತಾನೆ ಬಂದಿದ್ಯಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಜ್ಯೋತಿಕಂಗೆ ಬೈತಿರ್ತಾನೆ. ಅಂದ್ರೆ ಶಾರದಾ ಪರವಾಗಿ ಮಾತಾಡ್ತಿರ್ತಾನೆ. ಆದ್ರೆ ಈ ಕಡೆ ಜ್ಯೋತಿಕಾಗೆ ಕೆಟ್ಟು ಕೋಪ ಬರುತ್ತೆ. ಶಾರದಾ ಪರವಾಗಿ ಮಾತಾಡಿದ್ರೆ ಈ ಕಡೆ ಜ್ಯೋತಿಕಂಗ್ ಆಗೋದೇ ಇಲ್ಲ. ಯಾಕಂದ್ರೆ ಸಿದ್ದುನ ಮದ್ವೆ ಆಗ್ಬೇಕು ಅಂತಿರೋಳು ಶಾರದಾ ಮದ್ವೆ ಆಗ್ಬಿಟ್ಲಲ್ಲ, ಹಾಗಾಗಿ ಈ ಕಡೆ ಜ್ಯೋತಿಕಂಗೆ ಕೆಟ್ಟು ಕೋಪ ಬರ್ತಿರುತ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ಬಾರ್ದು, ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಕೆಟ್ಟು ಕಮೆಂಟ್ ಹಾಕ್ಬಾರ್ದು ಅಂತಂದ್ರೆ ನೀನು ಒಂದ್ ಕೆಲಸ ಮಾಡಿಸಿದ್ದು, ಈ ಕೆಲ್ಸದವಳು ಇದ್ದಾಳಲ್ಲ ಶಾರದನ, ಅವಳು ಬಿಟ್ಟು ನಮ್ಮನೆ ವಾಪಸ್ ಬಂದ್ಬಿಡು, ಹಾಗೆ ಹೀಗೆ ಅಂತ ಈ ಕಡೆ ಜ್ಯೋತಿಕಾ ಕೂಡ ಹೇಳ್ತಿರ್ತಾಳೆ. ಆಗ ಸಿದ್ದುಗೆ ಮತ್ತೆ ಕೆಟ್ಟು ಕೋಪ ಬರ್ತಿರುತ್ತೆ. ಯಾಕಂದ್ರೆ ತನ್ನ ಜೀವನೇ ಒಂದು ಶಾರದಾ ಅಂತ ಅನ್ಕೊಂಡಿರೋಳನ್ನ ಬಿಟ್ಟು ಬಾ ಅಂತ ಹೇಳಿದಾಗ ಈ ಕಡೆ ಸಿದ್ದುಗೆ ಕೋಪ ಬರೋದು ಸಹಜ ಅಂತಾನೆ ಹೇಳ್ಬೋದು. ಇನ್ನೇನು ಜ್ಯೋತಿಕಾ ಕೂಡ ಎಗರಾಡ್ಬಿಟ್ಟು ಒಂದು ಬ್ಯಾಡ್ ಕಮೆಂಟ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ಈ ಕಡೆ ಶಾರದಾ ಅಳ್ತಿರ್ತಾಳೆ. ಅಲ್ಲಿಗೆ ಸಿದ್ದು ಕೂಡ ಬಂದು ಸಮಾಧಾನ ಮಾಡ್ತಿರ್ತಾನೆ. ಅವಳು ಬೇಕು ಅಂತಾನೆ ಬಂದಿದ್ದು, ನೀವ್ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಕಸ್ಟಮರ್ಸ್ ಇದ್ದವರು ಕೂಡ ಜ್ಯೋತಿಕಾ ಎಗರಾಡಿರೋದಕ್ಕೆ ಕೆಲವೊಂದು ಕಸ್ಟಮರ್ ಕೂಡ ಅಲ್ಲಿಂದ ಲೆಫ್ಟ್ ಆಗಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಶಾರದಾ ತುಂಬಾ ಅಳ್ತಿರ್ತಾಳೆ. ಶಾರದವ್ರೆ, ನನ್ ಮಾತ್ ಕೇಳಿ, ಇನ್ನು ಇವತ್ತಷ್ಟೇ ಓಪನ್ ಮಾಡಿರೋದು ರೆಸ್ಟೋರೆಂಟ್, ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗುತ್ತೆ. ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಈ ಜ್ಯೋತಿಕನ್ ಮಾತಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಂಗೆ ಹೇಳ್ತಿರ್ತಾರೆ ಈ ಕಡೆ ಸಿದ್ದು ಅವರು. ಅಲ್ಲ ಸಿದ್ದು ಸರ್, ನಾವು ಈ ರೆಸ್ಟೋರೆಂಟ್ ಗೆ ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿದೀವಿ ನೋಡಿ, ಅಲ್ಲಿ ಕಸ್ಟಮರ್ ಎಲ್ರು ಕೂಡ ಹೊರಟೋದ್ರು, ಮುಂದೆ ಏನಾಗುತ್ತೋ ಏನೋ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿದಾಗ ಈ ಕಡೆ ಸಿದ್ದು ಅವರು ಹೇಗಾದ್ರೂ ಮಾಡಿ ಶಾರದನ ಸಮಾಧಾನ ಮಾಡೋದಕ್ಕೋಸ್ಕರ ಕಾಮಿಡಿ ಮಾಡ್ತಿರ್ತಾರೆ. ಶಾರದವ್ರೆ, ನಾಳೆಯಿಂದ ನೋಡ್ತಾ ಇರಿ, ಗೋಣಿ ಚೀಲನ ತರಬೇಕು ದುಡ್ಡು ಎಣ್ಸೋದಿಕ್ಕೆ, ಅಷ್ಟು ವ್ಯಾಪಾರ ಆಗುತ್ತೆ ಅಂತ ಈ ಕಡೆ ಸಿದ್ದು ಅವರು ಕೂಡ ಶಾರದಂಗೆ ಸಮಾಧಾನ ಮಾಡ್ತಿರ್ತಾರೆ. ಏನ್ ಸರ್ ನೀವು ಇಂಥ ಸಮಯದಲ್ಲೂ ತಮಾಷೆನಾ? ಸಾಲದ ಮೇಲೆ ಸಾಲ ಮಾಡ್ಕೊಂಡಿದೀವಿ, ಇವಾಗ್ಲೂ ಕೂಡ ತಮಾಷೆ ಮಾಡ್ತಿದ್ರಲ್ಲ ಅಂತ ಹೇಳಿ ಈ ಕಡೆ ರೇಗ್ತಿರ್ತಾಳೆ ಶಾರದಾ. ಅಯ್ಯೋ ಶಾರದವ್ರೆ, ಇದೆಲ್ಲ ಕಾಮನ್ ಬಿಸ್ನೆಸ್ ಅಂದ್ಮೇಲೆ ಇವತ್ತಿಲ್ಲ ನಾಳೆ ಇಂಪ್ರೂವ್ ಆಗೇ ಆಗುತ್ತೆ, ನೋಡ್ತಾ ಇರಿ ಅಂತ ಈ ಕಡೆ ಸಿದ್ದು ಕೂಡ ಶಾರದಂಗೆ ಧೈರ್ಯ ತುಂಬ್ತಿರ್ತಾರೆ. ಆಗ ಶಾರದಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಅವಳ ಮುಖದಲ್ಲಿ ಒಂದು ನಗು ಬರುತ್ತೆ. ಇನ್ನೊಂದ್ ಕಡೆ ತಾತನ ಮನೆಗೆ ಒಬ್ರು ಲಾಯರ್ ಬರ್ತಾರೆ. ಲಾಯರು ಒಳಗಡೆ ಎಂಟ್ರಿ ಆದಾಗ ಅಲ್ಲಿ ಮನೆಯವ್ರು ಯಾರು ಕೂಡ ಇರಲ್ಲ, ಅವರವರ ಒಂದು ರೂಮ್ ಅಲ್ಲಿ ಅವರವರ ಕೆಲಸ ಕಾರ್ಯದಲ್ಲಿ ಬಿಸಿ ಇರ್ತಾರೆ. ಅಲ್ಲಿ ಪಾರಿಜಾತ ಮಾತ್ರ ಇರ್ತಾಳೆ. ಈ ಲಾಯರ್ ಬಂದಿರೋದ್ ನೋಡ್ಬಿಟ್ಟು ಈ ಕಡೆ ಪಾರಿಜಾತ ಆಶ್ಚರ್ಯ ಪಡ್ತಾಳೆ. ಅಷ್ಟರಲ್ಲಿ ಈ ಕಡೆ ತನ್ನ ಗಂಡ ಅಂದ್ರೆ ತಾತನ ಅಂದ್ರೆ ಶಿವರಾಮ್ನ ಕರೀತಾಳೆ, ಲಾಯರ್ ಬಂದಿದ್ದಾರೆ ಅಂತ. ಅಲ್ಲಿಗೆ ಈ ಕಡೆ ತಾತ ಕೂಡ ಎಂಟ್ರಿ ಆಗ್ತಾರೆ. ಈ ಕಡೆ ಪಾರಿಜಾತನ್ಗೆ ಲಾಯರ್ ಬಂದಿದ್ದಾರೆ ಅಂತ ತುಂಬಾ ಟೆನ್ಷನ್. ಯಾಕಂದ್ರೆ ಆಲ್ರೆಡಿ ಮೊದ್ಲೇ ಒಂದ್ಸಲ ಬಂದಿರ್ತಾರೆ ಲಾಯರು, ಅವತ್ತು ಕೂಡ ಏನಕ್ ಬಂದಿದ್ದಾರೆ ಅಂತ ಹೇಳಿದಾಗ ಈ ಕಡೆ ತಾತ ಇದ್ದವರು ಪಾರಿಜಾತನ್ಗೆ ನಿನ್ಗೆ ಡೈವರ್ಸ್ ಕೊಡ್ಬೇಕು, ಅದಕ್ಕೆ ಬಂದಿರೋದು, ಲಾಯರ್ನ ಕರ್ಸಿರೋದು ಅಂತ ಹೇಳಿರ್ತಾರೆ. ಹಾಗಾಗಿ ಎಲ್ಲಿ ಮತ್ತೆ ಈ ವಯ್ಯ ನನ್ಗೆ ಡೈವರ್ಸ್ ಕೊಟ್ಬಿಡ್ತಾರೇನೋ, ಮತ್ತೆ ಬೀದಿ ಪಾಲಾಗ್ತೀನಿ ಅಂತ ಏನಕ್ ಬಂದಿದಾರೋ ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ತಾತನ ಹತ್ರ ಅಂದ್ರೆ ಗಂಡನ ಹತ್ರ ಕೇಳ್ತಿರ್ತಾಳೆ. ಆಗ ಮತ್ತೆ ಈ ಕಡೆ ತಾತ ಅದೇ ಡೈಲಾಗ್ ನ ಹೊಡಿತಾರೆ, ನಿನಗೆ ಡಿವೋರ್ಸ್ ಕೊಡ್ಬೇಕು, ನಿನ್ನ ಮನೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ಲಾಯರ್ ಬಂದಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಶಿವರಾಮ್ ಅವರು ಕೂಡ ಈ ಪಾರಿಜಾತಂಗೆ ಹೇಳಿದಾಗ ಪಾರಿಜಾತ ಅಯ್ಯೋ ಲಬಲಬಾ ಅಂತ ಬಾಯಿ ಬಡ್ಕೋತಿರ್ತಾಳೆ. ಅಯ್ಯೋ ಯಾಕ್ರಿ ಯಾಕ್ರಿ, ದಶರಥ, ಸುಮಿತ್ರಾ, ವಿಮಲಾ, ಮುರಳಿ ಎಲ್ಲಿದ್ದೀರಾ, ಬನ್ನಿ, ಜ್ಯೋತಿಕಾ ಬನ್ನಿ ಬನ್ನಿ, ನನ್ಗೆ ಅನ್ಯಾಯ ಆಗ್ತಿದೆ ಬನ್ನಿ ಬನ್ನಿ ಅಂತ ಲಬೋ ಲಬೋ ಅಂತ ಬಾಯಿ ಬಡ್ಕೋತಿರ್ತಾಳೆ. ಈ ಕಡೆ ತಾತ ಮಾತ್ರ ಬಂದು ಲಾಯರ್ ಮುಂದೆ ಕುತ್ಕೋತಾರೆ. ಇವಳು ಲಬೋ ಅಂತ ಬಾಯಿ ಬಡ್ಕೋತಿರ್ತಾಳೆ. ಈ ಕಡೆ ಲಾಯರ್ ಅಂತೂ ಕಣ್ ಬಿಡ್ಕೊಂಡು ನೋಡ್ತಿರ್ತಾನೆ. ಈ ಕಡೆ ಪಾರಿಜಾತ ಇದ್ದವಳು ಲಾಯರ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಿರ್ತಾಳೆ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ, ಒಂದು ಸಂಸಾರನ ಹಾಳು ಮಾಡಕ್ ಬಂದಿದ್ರಲ್ಲ ಹಾಗೆ ಹೀಗೆ ಅಂತ ಬಾಯಿ ಬಡ್ಕೊಂಡು ಮನೆಯವರೆಲ್ಲರೂ ಕೂಡ ಕಿರ್ತಿರ್ತಾಳೆ. ಮನೆಯವರೆಲ್ಲರೂ ಕೂಡ ದಶರಥ ಆಗಿರ್ಬೋದು, ಸುಮಿತ್ರಾ, ಮುರಳಿ, ವಿಮಲ ಎಲ್ರು ಕೂಡ ಅಲ್ಲಿಗೆ ಹಾಲ್ಗೆ ಎಂಟ್ರಿ ಆಗ್ತಾರೆ.
ಏನಾಯ್ತು ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ದಶರಥ ಆಗಿರ್ಬೋದು ಈ ಕಡೆ ಮುರಳಿ ಆಗಿರ್ಬೋದು ಪಾರಿಜಾತನ ಕೇಳ್ತಿರ್ಬೇಕಾದ್ರೆ ನೋಡಿ ನೋಡಿ ನಿಮ್ಮಪ್ಪ ನನ್ಗೆ ಡೈವರ್ಸ್ ಕೊಡ್ತಾರಂತೆ ನೋಡಿ ಇಲ್ಲಿ ಲಾಯರ್ ಬಂದಿದ್ದಾರೆ ಹಾಗೆ ಹೀಗೆ ಅಂತ ಲಬ್ಲಬೋ ಅಂತ ಬಡ್ಕೊಂಡಾಗ ಈ ಕಡೆ ಸುಮಿತ್ರಾ ದಶರಥ ಮುರಳಿ ಎಲ್ರು ಕೂಡ ಒಳಗೊಳಗೆ ನಗ್ತಿರ್ತಾರೆ. ಯಾಕಂದ್ರೆ ಎಲ್ರಿಗೂ ಕೂಡ ಇವಳ ಬಗ್ಗೆ ಗೊತ್ತಿರುತ್ತೆ ಹಾಗಾಗಿ ಎಲ್ರು ಕೂಡ ನಗ್ತಿರ್ತಾರೆ. ಆಗ ಈ ಕಡೆ ಲಾಯರ್ ಇದ್ದವರು ನಾನ್ ಬಂದಿರೋದು ಡಿವೋರ್ಸ್ ಕೊಡ್ಸಕ್ಕಲ್ಲ ಆಸ್ತಿ ವಿಚಾರವಾಗಿ ಬಂದಿರೋದು ಅಂದ ತಕ್ಷಣ ಈ ಕಡೆ ಪಾರಿಜಾತ ಬಾಯಿ ಬಿಡ್ಕೊಂಡು ಹಾ ಹೌದಾ ಅಂತ ಹೇಳಿ ನೋಡ್ತಿರ್ತಾಳೆ. ಈ ಕಡೆ ಪಾರಿಜಾತ ಲಬಲಬೋ ಅಂತ ಬಾಯಿ ಬಡ್ಕೊಂತಿರೋದ ನೋಡ್ಬಿಟ್ಟು ತಾತ ಏ ಪಾರಿಜಾತ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಬೈತಾರೆ. ಅಲ್ಲಿಗೆ ಜ್ಯೋತಿಕಾ ಕೂಡ ಎಂಟ್ರಿ ಆಗ್ತಾಳೆ. ಆಗ ಈ ಕಡೆ ದಶರಥ ಮತ್ತೆ ಮುರಳಿ ಇದ್ದವರು ಯಾಕಪ್ಪ ಲಾಯರ್ನ ಯಾಕೆ ಕರ್ಸಿದ್ರ ಅಂತ ಹೇಳಿದಾಗ ವಿಲ್ ಮಾಡೋದಿಕ್ಕೆ ಅಂತ ಈ ಕಡೆ ತಾತ ಹೇಳ್ಬಿಡ್ತಾರೆ. ಅಪ್ಪ ಇವಾಗ ವಿಲ್ಲ ಇವಾಗ ಏನಾಗಿದೆ ಅಪ್ಪ ಇವಾಗೆಲ್ಲ ಸರಿಯಾಗಿದೆಯಲ್ಲ ಇವಾಗ ಯಾಕೆ ನಮ್ಗೆ ನಿಮ್ ಪಾಲಲ್ಲಿ ಆಸ್ತಿ ಏನು ಬೇಕಾಗಿಲ್ಲಪ್ಪ ಎಲ್ಲರೂ ಕೂಡ ಇವಾಗ ಚೆನ್ನಾಗಿ ಇದೀವಲ್ಲ ಇವಾಗ ಯಾಕಪ್ಪ ವಿಲ್ಲು ಮತ್ತೊಂದ್ಸಲ ಯಾಕೆ ಅಂತ ಹೇಳಿ ಈ ಕಡೆ ದಶರಥ ಮತ್ತೆ ಮುರಳಿ ಕೂಡ ಕೇಳ್ತಿರ್ತಾರೆ. ಆದ್ರೆ ಇಲ್ಲಿ ದಶರಥ ತುಂಬಾನೇ ಹಾನೆಸ್ಟ್ ಅಂತಾನೆ ಹೇಳ್ಬೋದು. ಮುರಳಿ ಮಾತ್ರ ಮುರಳಿಗೆ ಆಸ್ತಿ ಮೇಲೆ ಒಂದು ವ್ಯಾಮೋಹ ಇರುತ್ತೆ. ಇಷ್ಟೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಈ ಕಡೆ ಜ್ಯೋತಿಕಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಯಾಕಂದ್ರೆ ವಿಲ್ ಅಂತ ಬಂದಾಗ ಒಂದು ಪಾಲು ಪಚಡಿ ಅಂತ ಬರುತ್ತೆ. ಜ್ಯೋತಿಕಂಗೂ ಕೂಡ ಅಂದ್ರೆ ಮೊಮ್ಮಗಳು ಅಲ್ವಾ ಅವಳು ಸೊ ಅವಳಿಗೂ ಕೂಡ ಆಸ್ತಿನಲ್ಲಿ ಪಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಒಳಗೊಳಗೆ ಬೀಗ್ತಿರ್ತಾಳೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟೇ ಆಗೋಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ತಾತನ ಮೊದಲನೇ ಹೆಂಡತಿ ಏನಿರ್ತಲ್ಲ ಸತ್ತೋಗಿರ್ತಾರಲ್ಲ ಜ್ಯೋತಿ ಅನ್ನೋರು ಅವರು ಮೊಮ್ಮಕ್ಳು ಹೆಸರಿಗೆ ಒಂದು ಆಸ್ತಿನ ಬರ್ದಿರ್ತಾರೆ ಅಂದ್ರೆ ವಿಲ್ಲನ ಮಾಡಿರ್ತಾರೆ. ಅಂದ್ರೆ ತಾತ ಸತ್ತೋದ್ಮೇಲೆ ಮೊಮ್ಮಕ್ಳಿಗೆಲ್ಲ ಏನೇನೆಲ್ಲ ಆಸ್ತಿ ಬರ್ಬೇಕಲ್ಲ ಎಲ್ರದ್ದು ಒಂದು ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ. ಅದ್ರ ಸಲುವಾಗಿ ಒಂದು ಈ ಕಡೆ ಶಿವರಾಮ್ ಅವ್ರಿಗೂ ವಯಸ್ಸಾಯ್ತಲ್ವಾ ತಾತನ್ಗೆ ಹಾಗಾಗಿ ಒಂದು ಲಾಯರ್ನ ಕರ್ತಿರ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ಜ್ಯೋತಿಕಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾಳೆ. ಯಾಕಂದ್ರೆ ಮೊಮ್ಮಕ್ಳು ಅಂದ್ರೆ ಇವಳು ಕೂಡ ಸೇರ್ತಾಳಲ್ವಾ ಹಾಗಾಗಿ ನಂಗೂ ಕೂಡ ಪಾಲ್ ಬರುತ್ತೆ ಹೇಗೋ ಒಂದು ನಾನು ಮೆರಿಬಹುದು ಅಂತ ಈ ಕಡೆ ಖುಷಿ ಪಡ್ತಿದ್ರೆ ಪಾರಿಜಾತ ಕೂಡ ಓ ಹೌದಾ ಅಂತ ಹೇಳ್ಬಿಟ್ಟು ಈ ಕಡೆ ಇವಳು ಕೂಡ ಖುಷಿ ಪಡ್ತಿರ್ತಾಳೆ ಪಾರಿಜಾತ. ಆದ್ರೆ ಈ ಕಡೆ ಸುಮಿತ್ರಾ ಮಾತ್ರ ಅಲ್ಲ ಮಾವ ಇದೆಲ್ಲ ಇವಾಗ ಯಾಕೆ ಅಂತ ಪ್ರಶ್ನೆ ಮಾಡ್ತಾಳೆ. ಮಾವನ ಇದೆಲ್ಲ ಬೇಕಾಗಿಲ್ಲ ವಿಲ್ ಬೇಕಾಗಿಲ್ಲ ನಮ್ಗಳ ಹೆಸರಿಗೆ ಆಸ್ತಿ ಯಾವ್ದು ಬೇಕಾಗಿಲ್ಲ ಇವಾಗ ಹೇಗಿದೆಯೋ ಹಾಗೆ ಇರ್ಲಿ ಮಾವ ಅಂತ ಈ ಕಡೆ ಸುಮಿತ್ರಾ ಕೂಡ ತಾತನ ಹತ್ರ ಹೇಳ್ತಿರ್ತಾಳೆ. ಆದ್ರೆ ಈ ಕಡೆ ತಾತನ್ಗೆ ಗೊತ್ತಿರುತ್ತೆ ಸುಮಿತ್ರಂಗಾಗಿರ್ಬೋದು ವಿಮಲಂಗಾಗಿರ್ಬೋದು ಆಸ್ತಿ ಮೇಲೆ ದಶರಥಂಗಾಗಿರ್ಬೋದು ಆಸ್ತಿ ಮೇಲೆ ಒಂದು ಯಾವುದೇ ತರಹ ಒಂದು ವ್ಯಾಮೋಹ ಇರಲ್ಲ ಅಂತ. ಆದ್ರೆ ಶಿವರಾಮ್ ಅವರಿಗೆ ಅಂದ್ರೆ ತಾತನ್ಗೆ ವಯಸ್ಸಾಗಿರುತ್ತಲ್ವಾ ಹಾಗಾಗಿ ಒಂದು ಮಾಡ್ಬೇಕು ಜ್ಯೋತಿ ಅಂದ್ರೆ ತನ್ನ ಹೆಂಡತಿ ಸತ್ತೋದ್ರಲ್ಲ ಅವರು ಒಂದು ವಿಲ್ ಮಾಡಿದ್ರಲ್ವಾ ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ವಿಲ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಲಾಯರ್ ಜಗದೀಶ್ ಅವ್ರನ್ನ ಕರ್ಸಿರ್ತಾರೆ. ಅಂದ್ರೆ ಇಲ್ಲಿ ಒಂದು ತಾತನ ಹೆಸರಲ್ಲಿ ಏನಿರುತ್ತಲ್ಲ ಆಸ್ತಿ ತಳತಳಾಂತರದಿಂದ ಬಂದಿರುವ ಒಂದು ಪ್ರಾಪರ್ಟಿ ಅದು ಒಬ್ರು ಹೆಸರಿಗೆ ವಿಲ್ ಮಾಡಿರ್ತಾರೆ. ಈ ಕಡೆ ತಾತನ ಹೆಂಡತಿ ಸತ್ತೋದ್ರಲ್ಲ ಜ್ಯೋತಿ ಅನ್ನೋರು ಅವರು ಒಂದು ವಿಲ್ ಮಾಡಿರ್ತಾರೆ. ಇನ್ನೇನು ತಾತನ ಹೆಂಡತಿ ಆದಂತಹ ಜ್ಯೋತಿ ಬರ್ದಿರುವಂತಹ ವಿಲ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಜಗದೀಶ್ ಅವ್ರ ಹತ್ರ ಓದಿಸ್ತಾರೆ. ಈ ಕಡೆ ತಾತ ಎಲ್ಲ ಆಸ್ತಿ ಕೂಡ ವಿಮಲ ಮತ್ತೆ ದಶರಥ ಅಂದ್ರೆ ತಾತನ ಮಕ್ಕಳಾದ ಒಂದು ದಶರಥ ಮತ್ತೆ ವಿಮಲ ಹೆಸರಿಗೆ ಹೋಗ್ಬೇಕು ಅಂತ ಬರ್ದಿರುತ್ತೆ. ಅದನ್ನ ಕೇಳಿ ಈ ಕಡೆ ಮುರಳಿ ಅಂತೂ ಫುಲ್ ಖುಷಿ ಆಗ್ತಿರ್ತಾನೆ ಅಂದ್ರೆ ತನ್ನ ಹೆಂಡತಿ ವಿಮಲಗೆ ಬಂದ್ರೆ ನನಗೆ ತಾನೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಿರ್ತಾರೆ. ಆದ್ರೆ ಈ ಕಡೆ ದಶರಥ ಮತ್ತೆ ಸುಮಿತ್ರಾ ಆಗ್ಲಿ ಯಾವುದೇ ಕೂಡ ಒಂದು ವ್ಯಾಮೋಹ ಇರಲ್ಲ. ಆದ್ರೆ ಈ ಕಡೆ ಲಾಯರು ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ. ಇದೆಲ್ಲ ಆಸ್ತಿ ಆ, ದಶರಥ ಮತ್ತೆ ವಿಮಲ್ಗೆ ಸಿಗ್ಬೇಕಂದ್ರೆ ಅವರ ಮಕ್ಳಿಗೆ ಎಲ್ರಿಗೂ ಕೂಡ ಮದ್ವೆ ಆಗಿರ್ಬೇಕು ಅದು ಅವರ ಮೊಮ್ಮಕ್ಳಿಗೆ ಹೋಗುತ್ತೆ ಅಂತ ಹೇಳಿದಾಗ ಈ ಕಡೆ ಜ್ಯೋತಿಕಾ ಫುಲ್ ಶಾಕ್ ಆಗ್ತಾಳೆ. ಅಂದ್ರೆ ಈ ಕಡೆ ದಶರಥನ್ ಮಗಳು ಜ್ಯೋತಿಕಾ ಅಂತ ಮಾಡ್ಕೊಂಡಿರ್ತಾಳಲ್ವಾ ಸೊ ಇವಾಗ ದಶರಥನ ಆಸ್ತಿ ಜ್ಯೋತಿಕಂಗ್ ಹೋಗ್ಬೇಕಂದ್ರೆ ಜ್ಯೋತಿಕಂಗೆ ಮದ್ವೆ ಆಗಿರ್ಬೇಕು ಅವಳಿಗೂ ಕೂಡ ಒಂದು ಮಗು ಇರ್ಬೇಕು. ಆ ಪ್ರಕಾರ ಈ ಕಡೆ ತಾತನ ಸತ್ತೋದ ಹೆಂಡತಿ ಜ್ಯೋತಿ ಆ ತರ ವಿಲ್ ಮಾಡಿರ್ತಾರೆ. ಇದನ್ನ ಕೇಳ್ಬಿಟ್ಟು ಜ್ಯೋತಿಕಂಗೆ ಆಕಾಶನೇ ಕುಸಿದು ಬೀಳುವಷ್ಟು ಶಾಕ್ ಆಗತ್ತೆ. ಆದ್ರೆ ಈ ಕಡೆ ದಶರಥ ಇದ್ದವರು ಲಾಯರ್ ಹತ್ರ ಪ್ರಶ್ನೆ ಮಾಡ್ತಿರ್ತಾರೆ ಅಂದ್ರೆ ನಮ್ಮ ಮಕ್ಳಿಗೆ ಮದ್ವೆ ಆಗ್ಬೇಕಾ ಮದ್ವೆ ಆದ್ರೆ ಮಾತ್ರ ಆಸ್ತಿ ಸಿಗೋದಾ ನಮ್ಮ ಮಕ್ಳಿಗೆ ಹಾಗೆ ಹೀಗೆ ಅಂತ ಕೇಳ್ತಿರ್ತಾನೆ. ಯಾಕಂದ್ರೆ ಜ್ಯೋತಿಕಂಗೆ ಅದನ್ನ ಮನದಟ್ಟು ಮಾಡೋದಕ್ಕೋಸ್ಕರ ಪದೇ ಪದೇ ಕೇಳ್ತಿರ್ತಾನೆ. ಹೌದು ನಿಮ್ಮ ಮಕ್ಳು ಯಾರಿದಾರಲ್ಲ ಅವ್ರಿಗೆಲ್ರೂ ಕೂಡ ಮದ್ವೆ ಆಗ್ಬೇಕು ಮಕ್ಳಾಗ್ಬೇಕು ಆಗನೇ ಅವ್ರಿಗೆ ಆಸ್ತಿ ಸಿಗೋದು ಅಂತ ಹೇಳ್ಬಿಟ್ಟು ಈ ಕಡೆ ಲಾಯರ್ ಕೂಡ ದಶರಥಂಗೆ ಹೇಳ್ತಿರ್ತಾರೆ. ಅದನ್ನ ಕೇಳಿ ಈ ಕಡೆ ದಶರಥನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಇನ್ನೊಂದ್ ಕಡೆ ಈ ಜ್ಯೋತಿಕಂತೂ ಹೊಟ್ಟೆ ಉರ್ಕೊಂಡು ಸಾಯ್ತಿರ್ತಾಳೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಆದ್ರೆ ಇನ್ನೊಂದ್ ಕಡೆ ಈ ಪಾರಿಜಾತ ಇದ್ದವಳು ಅಲ್ಲರಿ ಅದು ಇನ್ನೊಂದ್ ಗೊತ್ತಾ ಈ ವಿಲ್ ಏನೋ ಪರವಾಗಿಲ್ಲ ಇನ್ನೊಂದ್ ವಿಲ್ ಉಂಟಲ್ಲ ಅದು ಅಂದಾಗ ಯಾವ್ದು ಅಂದಾಗ ನೀವು ಸಂಪಾದನೆ ಮಾಡಿರೋ ಆಸ್ತಿ ಅಂದ್ರೆ ಈ ಕಡೆ ತಾತ ಮಾಡಿರೋ ಆಸ್ತಿ ಈ ಕಡೆ ಮೊಮ್ಮಕ್ಳಿಗೆ ಸೇರ್ಬೇಕಲ್ವಾ ಅದಾದ್ರೂ ಜ್ಯೋತಿಕಂಗೆ ಸೇರ್ಲಿ ಅನ್ಬಿಟ್ಟು ಈ ಕಡೆ ಪಾರಿಜಾತ ಬೇರೆನೆ ಪ್ಲಾನ್ ಮಾಡಿ ಶಿವರಾಮ ಹತ್ರ ಮಾತಾಡ್ತಿರ್ತಾರೆ ತಾತನ ಹತ್ರ ಮಾತಾಡ್ತಿರ್ತಾರೆ. ಆದ್ರೆ ತಾತ ಪಾರಿಜಾತನ್ ಮಾತಿಗೆ ಕೇರ್ ಮಾಡಲ್ಲ ಬೈದು ಬಾಯಿನ ಮುಚ್ಚಿಸ್ತಾರೆ. ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಸೊ ಎಲ್ಲ ವಿಲ್ಲನ ಓದ್ಬಿಟ್ಟು ತಾತ ಎಲ್ಲದಕ್ಕೂ ಕೂಡ ಸೈನ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಜ್ಯೋತಿಕಂಗೆ ಮದ್ವೆ ಆಗ್ಲೇಬೇಕು ಮದ್ವೆ ಆಗಿ ಮಗು ಕೂಡ ಆಗ್ಬೇಕು ಇಷ್ಟೆಲ್ಲ ಆದ್ರೆ ಮಾತ್ರ ಈ ಕಡೆ ಜ್ಯೋತಿಕಂಗೆ ಆಸ್ತಿ ಸಿಗುತ್ತೆ. ಇದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಅದಕ್ಕೆ ದಶರಥ ಅವಕಾಶ ಮಾಡ್ಕೊಡೋದು ಇಲ್ಲ. ಯಾಕಂದ್ರೆ ಜ್ಯೋತಿಕಾ ಈ ಮನೆ ಮಗಳಲ್ಲ ಅನ್ನೋದು ದಶರಥಂಗೆ ಗೊತ್ತಿರುತ್ತೆ. ಈ ಕಡೆ ಜ್ಯೋತಿಕಂತೂ ಇದೂ ನಾ ಮದ್ವೆ ಆಗಿದ್ರೆ ಇದೆಲ್ಲ ಟೆನ್ಷನ್ ಇರ್ತಿರ್ಲಿಲ್ಲ ಎಲ್ಲ ಆಸ್ತಿನೂ ನನ್ ಕೈಗೆ ಬರ್ತಿತ್ತು ಅಂತ ಒಳಗೊಳಗೆ ಟೆನ್ಷನ್ ಮಾಡ್ಕೊತಿರ್ತಾಳೆ. ಇನ್ನೊಂದ್ ಕಡೆ ರೆಸ್ಟೋರೆಂಟ್ ಖಾಲಿ ಹೊಡಿತಿರುತ್ತೆ. ಈ ಕಡೆ ಸಿದ್ದು ಮತ್ತೆ ಶಾರದಂಗೆ ಸಿಕ್ಕಾಬಟ್ಟೆ ನೋವಾಗ್ತಿರುತ್ತೆ ಬೇಜಾರ್ ಮಾಡ್ಕೊತಿರ್ತಾರೆ. ಶಾರದಾ ಮಾತ್ರ ಆ ಕಡೆ ಈ ಕಡೆ ಕಸ್ಟಮರ್ ಬರ್ತಾರೋ ಅಂತ ಹೇಳ್ಬಿಟ್ಟು ಕಾಯ್ತಿರ್ತಾಳೆ ನೋಡ್ತಿರ್ತಾಳೆ. ಶಾರದವ್ರೆ ಯಾಕೆ ಆತರ ಓಡಾಡ್ತಿದ್ದೀರಾ ಬನ್ನಿ ಬನ್ನಿ ಅಂತ ಹೇಳಿ ಈ ಕಡೆ ಸಿದ್ದು ಕೂಡ ಶಾರದಂಗೆ ಸಮಾಧಾನ ಮಾಡ್ತಿರ್ತಾರೆ. ಅಲ್ಲ ಸರ್ ನೀವೇನ್ ಸರ್ ಅಜ್ಜಿಗೆ ಅರವೆ ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ ನಿಮ್ದೊಳ್ಳೆ ಅನ್ಕೊಂಡು ಗುರಾಯಿಸಿರ್ತಾಳೆ ಸಿದ್ದು ಅವ್ರನ್ನ ನೋಡ್ಬಿಟ್ಟು. ನೋಡಿ ಜನ ಎಲ್ಲ ಎಷ್ಟು ಓಡಾಡ್ತಿದ್ದಾರೆ ಆದ್ರೆ ಒಳಗಡೆ ಮಾತ್ರ ಯಾರು ಬರ್ತಿಲ್ಲ ಅಂತ ಈ ಕಡೆ ಶಾರದನ್ ಟೆನ್ಷನ್ ಶಾರದಂಗೆ ಆಗಿರುತ್ತೆ.
ಆದ್ರೆ ಇದಕ್ಕೆಲ್ಲ ಸಿದ್ದು ಕೇರೆ ಮಾಡೋದಿಲ್ಲ. ಇವತ್ತಿಲ್ಲ ನಾಳೆ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅನ್ನೋದು ಒಂದು ಸಿದ್ದುನ ನಂಬಿಕೆ ಇರುತ್ತೆ. ಆದ್ರೆ ಶಾರದಂಗೆ ಇದೆಲ್ಲ ಹೊಸದಾಗಿರೋದ್ರಿಂದ ತುಂಬಾನೇ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಶಾರದಂಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಇರಿ ಸರ್ ನಾನ್ ಬರ್ತೀನಿ ಅಂದ್ಬಿಟ್ಟು ಶಾರದಾ ಸೀದಾ ರೆಸ್ಟೋರೆಂಟ್ ಇಂದ ಆಚೆ ಬಂದ್ಬಿಟ್ಟು ರೋಡಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡ್ ಬಂದ್ಬಿಡೋಣ ಸುಲಭವಾಗಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಶಾರದಾ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಹೋಗೋ ಬರೋ ಜನಗಳನ್ನೆಲ್ಲ ಬನ್ನಿ ಬನ್ನಿ ನಮ್ಮ ಹೋಟ್ಲಿನಲ್ಲಿ ಟಿಫನ್ ಮಾಡಿದೀವಿ, ಊಟ ಮಾಡಿದೀವಿ, ಟೇಸ್ಟ್ ಮಾಡಿ ಒಂದ್ಸಲ ಮಾಡಿ ಅಂದ್ರೆ ಹೋಗಮ್ಮ ಹೋಗಮ್ಮ ಅಂತ ಹೇಳಿ ಎಲ್ರು ಕೂಡ ಹಂಗೆ ಹೋಗ್ತಿರ್ತಾರೆ. ಅಂದ್ರೆ ಶಾರದಾ ಆದಷ್ಟು ಹೋಗೋ ಬರೋರ್ನೆಲ್ಲರನ್ನೂ ಕೂಡ ಕರ್ಕೊಂಡ್ ಬರ್ತೀನಿ ಅಂತ ಅನ್ನೋ ಒಂದು ಭರವಸೆಯಿಂದ ಬಂದಿರ್ತಾಳೆ. ಯಾರನ್ನು ಕೂಡ ಬಾಯ್ ಬಿಟ್ಟು ಕರೆದ್ರು ಕೂಡ ಯಾವ ಜನಗಳು ಕೂಡ ರೆಸ್ಟೋರೆಂಟ್ ಒಳಗಡೆ ಬರೋದಕ್ಕೆ ತಯಾರಿರಲ್ಲ. ಯಾಕಂದ್ರೆ ಮೊದ್ಲು ಒಂದು ಇದೇ ಒಂದು ರೆಸ್ಟೋರೆಂಟ್ ನ ನಡೆಸಿರುವಂತಹ ಒಂದು ವ್ಯಕ್ತಿಗಳು ಇಲ್ಲಿ ಒಂದು ಫುಡ್ ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಟ್ಟಿರಲ್ಲ. ಹಾಗಾಗಿ ಈ ಒಂದು ರೆಸ್ಟೋರೆಂಟ್ ನೇಮ್ ಹಾಳಾಗಿರುತ್ತೆ. ಹಾಗಾಗಿ ಯಾರು ಕೂಡ ಈ ಒಂದು ರೆಸ್ಟೋರೆಂಟ್ ಒಳಗಡೆ ಬರೋದಕ್ಕೆ ರೆಡಿ ಇರಲ್ಲ. ಆದ್ರೆ ಈ ಕಡೆ ಶಾರದಾ ಮಾಡಿರುವಂತಹ ಟೇಸ್ಟ್ ಬಂದು ತಿಂದ್ರೆ ತಾನೇ ಗೊತ್ತಾಗತ್ತೆ. ಸೊ ಸಿದ್ದು ಹೇಳಿರೋ ಪ್ರಕಾರ ಒಂದಿಲ್ಲ ಇವತ್ತಿಲ್ಲ ನಾಳೆ ಈ ಒಂದು ರೆಸ್ಟೋರೆಂಟ್ ಕ್ಲಿಕ್ ಆಗುತ್ತೆ, ಬಂದು ತಿಂದ ಮೇಲೆ ಕ್ಲಿಕ್ ಆಗುತ್ತೆ, ವೆಯ್ಟ್ ಮಾಡಿ ಅಂದ್ರೂ ಕೂಡ ಈ ಕಡೆ ಶಾರದಾ ಅದನ್ನ ಕೇಳೋಕೆ ರೆಡಿ ಇರಲ್ಲ. ಹಾಗಾಗಿ ರೋಡ್ ಹತ್ರ ಹೋಗ್ಬಿಟ್ಟು ರೋಡ್ ಅಲ್ಲಿ ಬಂದ್ಬಿಟ್ಟು ಹೋಗೋ ಬರೋರ್ನೆಲ್ಲ ಕರೀತಿರ್ತಾರೆ. ಯಾರು ಕೂಡ ಬರೋದಕ್ಕೂ ಕೂಡ ರೆಡಿ ಇರಲ್ಲ. ಈ ಕಡೆ ಶಾರದಾ ಮಾತ್ರ ಸಿಕ್ಕಾಬಟ್ಟೆ ಒಂಥರ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ಜ್ಯೋತಿಕಾ ಲಾಯರ್ ಹೋಗ್ತಾರೆ. ಜ್ಯೋತಿಕಾ ರೂಮ್ ಒಳಗಡೆ ಹೋಗ್ತಾಳೆ. ಈ ಲಾಯರ್ ಹೇಳಿರುವಂತ ಮಾತನ್ನ ಕೇಳ್ಬಿಟ್ಟು ಕೇಳಿಸ್ಕೊಂಡು ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಸಿಕ್ಕಿದ್ನೆಲ್ಲ ಕೈ ಸಿಕ್ಕಿದ್ನೆಲ್ಲ ಎತ್ತಿ ಎತ್ತಿ ಬಿಸಾಕ್ತಿರ್ತಾಳೆ ರೂಮಲ್ಲಿ. ಅಲ್ಲಿಗೆ ಪಾರಿಜಾತ ಬರ್ತಿರ್ತಾಳೆ. ಪಾರಿಜಾತ ಬಂದ್ಬಿಟ್ಟು ಏನ್ ಮಾಡ್ತಿದೆ ಏನಾಗಿದೆ ಹಾಗೆ ಹೀಗೆ ಅಂತ ಈ ಕಡೆ ಜ್ಯೋತಿಕನ ಕೋಪನ ಎಲ್ಲಾನು ಕೂಡ ಈ ಕಡೆ ಪಾರಿಜಾತನ ಮೇಲೆ ತೀರ್ಸ್ಕೊಂತಾಳೆ. ತಾತ ಈ ತರ ಮಾಡ್ತಾರಂತ ನನಗೆ ಗೊತ್ತೇ ಇರ್ಲಿಲ್ಲ. ಈ ಆಸ್ತಿನೆಲ್ಲ ಪಡಿಬೇಕು ಅಂದ್ರೆ ನಾನು ಮದ್ವೆ ಆಗ್ಬೇಕಾ, ನಾನಂತೂ ಮದ್ವೆ ಆಗಲ್ಲ ಹಾಗೆ ಹೀಗೆ ಅಂತ ಈ ಕಡೆ ಜ್ಯೋತಿಕಾ ಕೂಡ ಕಿರ್ಚಾಡ್ತಿರ್ತಾಳೆ. ಬೇರೆ ದಾರಿನೇ ಇಲ್ಲ, ಮದ್ವೆ ಆಗ್ಲೇಬೇಕು ಅಂತ ಈ ಕಡೆ ಪಾರಿಜಾತ ಕೂಡ ಗೋಲ್ಡಿಗೆ ಅಂದ್ರೆ ಜ್ಯೋತಿಕಂಗೆ ಸಮಾಧಾನ ಮಾಡ್ತಿರ್ತಾರೆ. ಆದ್ರೆ ಜ್ಯೋತಿಕಂಗೆ ಇಲ್ಲಿ ಮದ್ವೆ ಮಕ್ಳು ಏನು ಬೇಕಾಗಿರಲ್ಲ, ಬೇಕಾಗಿರೋದೊಳಗೆ ಬರೀ ಆಸ್ತಿ ಮಾತ್ರ. ಹಾಗಾಗಿ ಅವಳಿಗೆ ತುಂಬಾ ಕೆಟ್ಟು ಕೋಪ ಬಂದಿರೋದ್ರಿಂದ ಏನಂದ್ರೆ ಎಲ್ಲ ಕೈ ಸಿಕ್ಕಿದೆಲ್ಲ ಎತ್ತಿ 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 ಬಿಸಾಕ್ತಿರ್ತಾಳೆ ರೂಮಲ್ಲಿ. ಇನ್ನೊಂದ್ ಕಡೆ ದಶರಥ ಹಾಲ್ ಅಲ್ಲಿ ಕುತ್ಕೊಂಡಿರ್ತಾನೆ. ಅಲ್ಲಿಗೆ ಸುಮಿತ್ರಾ ಅವರು ಬರ್ತಾರೆ. ಜ್ಯೂಸ್ ತಗೊಂಡ್ ಬಂದು ಕೊಡ್ತಿದ್ರು ಕೂಡ ಈ ಕಡೆ ದಶರಥ ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಅಂದ್ರೆ ಜ್ಯೋತಿಕನ ಮನೆಯಿಂದ ಯಾವ ತರ ಆಚೆ ಹಾಕ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ. ಹೇಗಾದ್ರೂ ಮಾಡಿ ಅವಳಿಗೆ ಮದ್ವೆ ಮಾಡಿ ಆದ್ರೂ ಆಚೆ ಹಾಕ್ಬೇಕು ಅನ್ನೋ ಒಂದು ಪ್ಲಾನ್ ಇಂದ ಇಷ್ಟೆಲ್ಲ ಒಂದು ತಾತನ ಹತ್ರ ಮಾತಾಡಿ ಮಾಡಿರುವಂತದ್ದು ದಶರಥನೇ ಅಂತ ಹೇಳ್ಬೋದು. ಈ ಕಡೆ ಸುಮಿತ್ರಾ ಅವರು ಜ್ಯೂಸ್ ಕೊಟ್ಟಾಗ ಜ್ಯೂಸ್ ಅನ್ನ ಕೂಡ ತಗೊಂತಾರೆ. ಏನ್ ಯೋಚನೆ ಮಾಡ್ತೀರಾ ಅಂತ ಕೇಳಿದಾಗ ಅದೇ ಜ್ಯೋತಿಕಾ ಬಗ್ಗೆ, ಜ್ಯೋತಿಕಾ ಯಾಕೆ ಈ ತರ ಆಗ್ಬಿಟ್ಲು, ಜ್ಯೋತಿಕಾ ನಿಜವಾಗ್ಲೂ ನಮ್ ಮಗಳೇನಾ, ಇವಳು ಯಾಕೆ ಸಿದ್ದು ಶಾರದ ಮೇಲೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂತಿದ್ದಾಳೆ, ಇಷ್ಟೊಂದೆಲ್ಲ ಹಠ ದ್ವೇಷ ಯಾಕೆ, ನಮ್ ಮಗಳೇನ ಇವಳು ಅಂತ ಹೇಳ್ಬಿಟ್ಟು ಈ ಕಡೆ ದಶರಥ ಕೂಡ ಸುಮಿತ್ರಾ ಅವ್ರ ಹತ್ರ ಹೇಳ್ತಿರ್ತಾರೆ. ಅಂದ್ರೆ ದಶರಥಂಗೆ ಈ ಕಡೆ ಜ್ಯೋತಿಕಾ ತನ್ನ ಮಗಳಲ್ಲ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಸುಮಿತ್ರಾ ಅವ್ರ ಹತ್ರ ಬಾಯ್ ಬಿಡಕ್ ಆಗೋದಿಲ್ಲ. ಹಾಗಾಗಿ ದಶರಥನ ನೋವು ದಶರಥಂಗೆ ಆಗಿರುತ್ತೆ. ಒಳಗೊಳಗೆ ನುಂಗ್ಕೊತಿರ್ತಾನೆ ಬೇಜಾರೆಲ್ಲ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಕೊನೆಗೂ ಈಗ ಜ್ಯೋತಿಕಂಗೆ ಆಸ್ತಿ ಬರ್ಬೇಕಂದ್ರೆ ಜ್ಯೋತಿಕಂಗೆ ಮದ್ವೆ ಆಗ್ಬೇಕು, ಅವಳಿಗೆ ಮಗು ಕೂಡ ಆಗ್ಬೇಕು. ಆದ್ರೆ ಇದಕ್ಕೆ ದಶರಥ ಮಾತ್ರ ಯಾವ ಕಾರಣಕ್ಕೂ ಅವಕಾಶ ಮಾಡಿ ಕೊಡೋದಿಲ್ಲ. ಯಾಕಂದ್ರೆ ಜ್ಯೋತಿಕಾ ಈ ಮನೆ ಮಗಳಲ್ಲ ಅನ್ನೋದು ಸತ್ಯ ಅವರಿಗೆ ಗೊತ್ತಿರುತ್ತೆ. ಶಾರದನೆ ಮಗಳು ಅನ್ನೋದು ಗೊತ್ತಿಲ್ಲದೆ ಇದ್ರು ಕೂಡ ತನ್ನ ಹೆತ್ತ ಮಗಳು ಬೇರೆ ಯಾರೋ ಇದ್ದಾರೆ ಅನ್ನೋದು ದಶರಥಗೆ ಗೊತ್ತಾಗುತ್ತೆ. ಆದಷ್ಟು ಬೇಗ ಶಾರದಾ ಕೂಡ ತನ್ನ ಹೆತ್ತು ಮಗಳು ಅನ್ನೋದು ಸುಮಿತ್ರಾ ಮತ್ತೆ ದಶರಥಂಗೆ ಗೊತ್ತಾಗುತ್ತೆ. ಇನ್ನು ಒಂದು 2 ಎಪಿಸೋಡ್ ಅಲ್ಲಿ ಶಾರದನೆ ತನ್ನ ಹೆತ್ತು ಮಗಳು ಅಂತ ಹೇಳ್ಬಿಟ್ಟು ಈ ಕಡೆ ಪಾಲಾಕ್ಷ ದಶರಥನ್ಗೆ ಹೇಳುವ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಶಾರದಾ ಬಂದ್ಬಿಟ್ಟು ಪಾಲಾಕ್ಷನ ಜೀವನ ಕಾಪಾಡಿರ್ತಾಳೆ. ಹಾಗೇನೆ ದಶರಥ ಕೂಡ ಪಾಲಾಕ್ಷನ್ಗೆ ತುಂಬಾನೇ ಸಪೋರ್ಟ್ ಮಾಡಿರೋದ್ರಿಂದ ಜ್ಯೋತಿಕನ್ ಬಗ್ಗೆ ಪಾಲಾಕ್ಷನ್ಗೆ ಎಲ್ಲ ಕೂಡ ಒಂದು ಬೇಸರ ಆಗಿರುತ್ತೆ ಇತ್ತೀಚೆಗೆ. ಹಾಗಾಗಿ ಈ ಕಡೆ ಪಾಲಾಕ್ಷ ಸತ್ಯವನ್ನ ಹೇಳೋದಕ್ಕೆ ಅಂದ್ರೆ ದಶರಥನ್ಗೆ ಶಾರದನೆ ನಿಮ್ಮ ಹೆತ್ತ ಮಗಳು ಅನ್ನೋ ಸತ್ಯ ಹೇಳೋದಕ್ಕೆ ಮುಂದಾಗಿರ್ತಾರೆ. ಹಾಗಾದ್ರೆ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.